ನುಗ್ಗಿದ್ದು ಒಬ್ರು, ಹೊಡೆದಿದ್ದು ಒಬ್ರು, ಬೆಂಕಿ ಹಚ್ಚಿದ್ದು ಇನ್ನೊಬ್ರು. ನಾಗಮಂಗಲ ಗಲಭೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಊರಿಗೆ ಬಂದು ಬೆಂಕಿ ಹಚ್ಚಿದ್ದು ಆ ಊರಿನವರ ಅನ್ನೋ ಡೌಟ್ ಈಗ ಶುರುವಾಗಿದೆ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ ಪಿಎಫ್ಐ ನಂಟು? ಇದೊಂದು ಸೀನ್ ನೋಡಿ. ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು ಸಿಸಿ ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನಾ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ ಪಿಎಫ್ಐ ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ ಇಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ. ಕೇರಳದ ಈ ಇಬ್ಬರಿಗೂ ಪಿಎಫ್ಐ ಸಂಘಟನೆಗೂ ಸಂಬಂಧ ಇದೆಯಾ? ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನುಗ್ಗಿದ್ದು ಒಬ್ರು, ಹೊಡೆದಿದ್ದು ಒಬ್ರು, ಬೆಂಕಿ ಹಚ್ಚಿದ್ದು ಇನ್ನೊಬ್ರು. ನಾಗಮಂಗಲ ಗಲಭೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಊರಿಗೆ ಬಂದು ಬೆಂಕಿ ಹಚ್ಚಿದ್ದು ಆ ಊರಿನವರ ಅನ್ನೋ ಡೌಟ್ ಈಗ ಶುರುವಾಗಿದೆ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ ಪಿಎಫ್ಐ ನಂಟು? ಇದೊಂದು ಸೀನ್ ನೋಡಿ. ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು ಸಿಸಿ ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನಾ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ ಪಿಎಫ್ಐ ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ ಇಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ. ಕೇರಳದ ಈ ಇಬ್ಬರಿಗೂ ಪಿಎಫ್ಐ ಸಂಘಟನೆಗೂ ಸಂಬಂಧ ಇದೆಯಾ? ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನುಗ್ಗಿದ್ದು ಒಬ್ರು, ಹೊಡೆದಿದ್ದು ಒಬ್ರು, ಬೆಂಕಿ ಹಚ್ಚಿದ್ದು ಇನ್ನೊಬ್ರು. ನಾಗಮಂಗಲ ಗಲಭೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಊರಿಗೆ ಬಂದು ಬೆಂಕಿ ಹಚ್ಚಿದ್ದು ಆ ಊರಿನವರ ಅನ್ನೋ ಡೌಟ್ ಈಗ ಶುರುವಾಗಿದೆ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ ಪಿಎಫ್ಐ ನಂಟು?
ಇದೊಂದು ಸೀನ್ ನೋಡಿ. ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು ಸಿಸಿ ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನಾ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ ಪಿಎಫ್ಐ ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ ಇಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೇರಳದ ಈ ಇಬ್ಬರಿಗೂ ಪಿಎಫ್ಐ ಸಂಘಟನೆಗೂ ಸಂಬಂಧ ಇದೆಯಾ, ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನುಗ್ಗಿದ್ದು ಒಬ್ರು, ಹೊಡೆದಿದ್ದು ಒಬ್ರು, ಬೆಂಕಿ ಹಚ್ಚಿದ್ದು ಇನ್ನೊಬ್ರು. ನಾಗಮಂಗಲ ಗಲಭೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಊರಿಗೆ ಬಂದು ಬೆಂಕಿ ಹಚ್ಚಿದ್ದು ಆ ಊರಿನವರ ಅನ್ನೋ ಡೌಟ್ ಈಗ ಶುರುವಾಗಿದೆ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ ಪಿಎಫ್ಐ ನಂಟು? ಇದೊಂದು ಸೀನ್ ನೋಡಿ. ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು ಸಿಸಿ ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನಾ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ ಪಿಎಫ್ಐ ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ ಇಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೇರಳದ ಈ ಇಬ್ಬರಿಗೂ ಪಿಎಫ್ಐ ಸಂಘಟನೆಗೂ ಸಂಬಂಧ ಇದೆಯಾ, ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.